ಶ್ರೀ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನವಾದ ನಂತರ ಮೆಟ್ಟಿಲುಗಳು ಇಳಿದು ಬರುತ್ತಿರುವಾಗ ದಾರಿಯ ಮಧ್ಯೆ ಈ ಪುಟ್ಟ ದೇವಾಲಯವೊಂದು ನಮ್ಮ ಕಣ್ಣಿಗೆ ಬಿತ್ತು. ಈ ವಿಗ್ರಹ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಗರುಡ ಯುದ್ಧ ಮಾಡುವ ಸನ್ನಿವೇಶದಂತಿತ್ತು. ಆದ್ದರಿಂದ ಇದರ ಬಗ್ಗೆ ಮಾಹಿತಿ ಪಡೆಯಬೇಕೆಂದು ಈ ದೇವಾಲಯಕ್ಕೆ ಬಂದಿದ್ದೇವೆ. ಈಗ ಇದರ ಮಾಹಿತಿ. ನಾವೇನು ಈ ಕರಗಿರಿ ಪುಣ್ಯಕ್ಷೇತ್ರದಲ್ಲಿ ಇದ್ದೀವಿ. ನೀವು ಯೋಗ ನರಸಿಂಹ ಸ್ವತಂತ್ರ ವೀರ ಲಕ್ಷ್ಮಿನ ನೋಡಿಕೊಂಡು ದರ್ಶನ ಮಾಡಿಕೊಂಡು ಬರ್ತಾ ಕೆಳಗಡೆ ನೋಡಿ ಈ ವಾಲಿ ಸುಗ್ರೀವ್ದು ಗರುಡ ಮತ್ತೆ ಆಂಜನೇಯಂದು ಅದ್ಭುತವಾದಂಥ ಒಂದು ಉದ್ಭವ ಮೂರ್ತಿ ಇದೆ ಕಲ್ಲಿನಲ್ಲೇ. ಈ ಕಲಿಗಿರಿ ಕ್ಷೇತ್ರದಲ್ಲಿ ಇದೊಂದು ವಿಶೇಷ. ಇದ್ರ ಬಗ್ಗೆ ನಾವು ಪುಣ್ಯಾತ್ಮರಾದಂಥ ಐನೂರಲ್ಲೇ ಮಾಹಿತಿ ತಗೊಳ್ಳೋಣ. ಇದು ತುಂಬ ವಿಶೇಷವಾದಂಥ ಸ್ಥಳ. ಇದು ಹಿಂದೆ ಋಷಿಮುನಿಗಳು ತಪಸ್ ಮಾಡಿರೋಂಥ ಜಾಗ. ಹಿಂದೆ ರಾಮಗಳಲ್ಲಿ ಕಾಲದಲ್ಲಿ ಬರ್ತಾರೆ ಜಾಬಾಲಿ ಋಷಿಗಳು, ಅವರು ಇಲ್ಲಿ ಕೂತ್ಕೊಂಡು ತಪಸ್ ಮಾಡಿರ್ತಕ್ಕಂಥ ಜಾಗ. ಇಲ್ಲಿ ಒಂದು ಜಮ್ನೇರ್ಲೆ ಮರ ಇರುತ್ತೆ, ಅದರಲ್ಲಿ 12 ವರ್ಷಕ್ಕೊಂದ್ಸರಿ ಹಣ್ಣು ಬಿಡುತ್ತೆ. ಅದು ದೈವ ಫಲ. ಆ ಫಲ ತಿಂದರೆ ಹಸಿವು ಬಾಯಾರಿಕೆ ನಿದ್ರೆ ಏನೂ ಆಗಲ್ಲ. ಋಷಿಗಳು ಆ ದೈವ ಫಲಕ್ಕೋಸ್ಕರ ತಪಸ್ಸು ಕೂತಿರ್ತಾರೆ. ರಾಮ ಲಕ್ಷ್ಮಣ ಸೀತೆ ವನವಾಸ ಮುಗಿಸ್ಕೊಂಡು ನರಸಿಂಹಸ್ವಾಮಿ ನೋಡ್ಬೇಕು ಅಂತ ಬರ್ತಾರೆ ಮೇಲೆ. ಅದು ಗೊತ್ತಾಗಿ ಗರುಡ ಮತ್ತೆ ಆಂಜನೇಯ ಆಕಾಶ ಮಾರ್ಗ ಬರ್ತಾರೆ. ಅವ್ರು ಬಂದ ರಭಸಕ್ಕೆ ಹಣ್ಣು ಕೆಳಗೆ ಬೀಳುತ್ತೆ. ಆ ದೈವ ಫಲ ನಮಗೆ ಸೇರ್ಬೇಕು, ನನಗೆ ಸೇರ್ಬೇಕು ಅಂತ ಹೇಳಿ ಮಾರುತಿ ಆಂಜನೇಯ ಮತ್ತೆ ಗರುಡ ಯುದ್ಧಕ್ಕೆ ನಿಲ್ತಾರೆ. ನನಗೆ ಸೇರ್ಬೇಕು ಅಂತ ಹೇಳಿ ಅಷ್ಟರಲ್ಲಿ ರಾಮದೇವರು ಪ್ರತ್ಯಕ್ಷ ಆಗಿ ಇಬ್ಬರಿಗೂ ಸೇರಂಗಿಲ್ಲ, ಇದು ಋಷಿಗಳು ಸೇರ್ಬೇಕು ಅಂತ ಹೇಳಿ ಹಣ್ಣಿಗೆ 12 ಪ್ರದಕ್ಷಿಣೆ ಆಗ್ತಾರೆ. ಹಣ್ಣು ಮರ ಸೇರುತ್ತೆ. ಆಂಜನೇಯ ಇಬ್ಬರು ಬಾಳೆಹಣ್ಣು ಮತ್ತೆ ಗರುಡಗೆ ದ್ರಾಕ್ಷಿ ಹಾಕ್ಬಿಟ್ಟು ಆಶೀರ್ವಾದ ಮಾಡಿದ್ದಾರೆ. ಇಬ್ಬರು ಸಮಾನರು, ಯಾರು ಹೆಚ್ಚು ಅಲ್ಲ ಕಡಿಮೆನೂ ಅಲ್ಲ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿದ್ದಾರೆ. ಇದು ಸ್ವಯಂ ಉದ್ಭವ ಆಗಿರೋದು ಸ್ವಾಮಿ. ಶ್ರೀರಾಮನ ಬಂದ ಕಾಲದಲ್ಲಿ ಸ್ವಯಂ ಉದ್ಭವ ಬಂಡೆದಲ್ಲೇ ಉದ್ಭವ ಆಗಿರೋದು. ವ್ಯಾಸರಾಜರು ಬಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ದೇವರಾಯನದುರ್ಗದಲ್ಲಿ ಇಟ್ಕೊಂಡು ಒಂದು 6 ವರ್ಷ ಪೂಜೆ ಮಾಡಿದ್ದಾರೆ ವ್ಯಾಸರಾಯರು. ಇಲ್ಲಿ ಆಂಜನೇಯ ಮತ್ತೆ ಗರುಡ ಮತ್ತೆ ಶ್ರೀರಾಮನ ದೇವಸ್ಥಾನಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವರು ಪ್ರತಿಷ್ಠಾಪನೆ ಮಾಡಿರ್ತಾವ ಆಂಜನೇಯ ಭಾಗದಲ್ಲಿ ಗಂಟೆ ಮಾರ್ಕಿದ್ದಾರೆ. ಬೇರೆ ಆಂಜನೇಯ ದೇವಸ್ಥಾನದಲ್ಲಿ ಗಂಟೆ ಮಾರ್ಕಿರಲ್ಲ. ಇದು ವಿಶೇಷವಾಗಿ ಅವ್ರು ಮಾಡಿರೋ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಇಷ್ಟು ಸ್ಟೋರಿ ಇದೆ. ಇದು ಭಕ್ತಾದಿಗಳು ಒಂದು ಪೂಜೆ ಮಾಡಿಸಿ ಬಾಳೆಹಣ್ಣು ಪ್ರಸಾದ ಕೊಡುತ್ತೆ. ಅವ್ರ ಕೋರಿಕೆ ಇದೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿ ಬಾಳೆಹಣ್ಣು ಕೊಟ್ಟರೆ ಬಾಯಿಗೆ ಪ್ರಸಾದ ಕೊಡುತ್ತೆ. ಹಾಗಾಗಿ ಇದನ್ನು ಬಾಯಲೇ ತುಂಬ ವಿಶೇಷವಾದ ಕೇಳಿಸ್ಕೊಂಡ್ರಲ್ಲ ಪ್ರಿಯಾನೇ. ಈ ನಮ್ಮ ವೀರ ಆಂಜನೇಯಂದು ಹಾಗೆ ಎರಡೊಂದು ಮತ್ತೆ ಕೇಳೋದಲ್ಲ, ಎಲ್ಲರಿಗೂ ಆ ಗರುಡ ಮತ್ತೆ ಆಂಜನೇಯ ಇಬ್ಬರು ಒಳ್ಳೇದು ಮಾಡಲಿ ಪ್ರಾಪ್ತಿ ಇರುತ್ತೆ. ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಕಲಾ ಪ್ರಸಿದ್ಧಿ ಯೂಟ್ಯೂಬ್ ಚಾನಲ್.